ಧಾರವಾಡ ಸಂಗೀತ, ಸಾಹಿತ್ಯ, ನೃತ್ಯ, ಕಲೆ ಇದೆಲ್ಲದಕ್ಕೂ ಬಹಳ ಖ್ಯಾತಿಯನ್ನು ಪಡೆದುಕೊಂಡಿರ್ತಕ್ಕಂಥ ಒಂದು ಸ್ಥಳ. ಇದು ಸರಸ್ವತಿಯ ನೆಲವೀಡು ಅಂತಲೇ ಇದು ಹೇಳ್ತಕ್ಕಂಥದ್ದು ಮತ್ತು ವಿದ್ಯಾ ಕೇಂದ್ರ ಅಂತಲೇ ಪೂರ್ವ ಕಾಲದಿಂದ ಅದು ಏನಿದೆ ಅಂತ ಹೇಳಿದರೆ ಇದು ಗುರುತಿಸ್ಕೊಂಡು ಬಂದಿರತಕ್ಕಂಥ ಒಂದು ಪ್ರದೇಶ ಇದು. ಆಡು ಭಾಷೆಯಲ್ಲಿ ಹೇಳ್ತಾರಲ್ಲ, ಇಲ್ಲಿ ನಿಂತ್ಕೊಂಡು ಒಂದು ಕಲ್ಲೊಡೆದ್ರೆ ಅದು ಎಲ್ಲ ಕವಿಯ ಮೇಲೇನೆ ಬೀಳ್ತದೆ ಅನ್ನುವಂಥ ಒಂದು ಹೇಳಿಕೆ ಏನ್ರಿ ಅಂದ್ರೆ ವಾಚನಲ್ಲಿ ನೋಡಿ ಬನ್ನಿ. ಒಟ್ಟು ಜೊತೆಗೆ ಬೇಂದ್ರೆಯವರು ಅವಾಗ ಹೆಂಗಿದ್ರು ಸರ್? ಇಲ್ಲಿದೆ ನೋಡಿ, ಇದೆ ನೋಡಿ, ಎಷ್ಟು ಲಕ್ಷಣವಾಗಿದ್ದಾರೆ. ಅಪ್ಪಟ ಉತ್ತರ ಕರ್ನಾಟಕ. ಹೌದು. ಇನ್ನು ಯಾಕ ಬರ್ಲಿಲ್ಲವ್ವ ಹುಬ್ಬಳ್ಳಿಯವ, ಅರೆ ವಾರದಾಗ 3 ಸರ್ತಿ ಬಂದು ಹೋದವ. ನಮಸ್ತೆ ಸರ್. ನೀವು ಪ್ರಕಾಶ್ ಪಾಟೀಲ್. ಓ, ನೀವು ಕಾರ್ಯದರ್ಶಿ ಅಲ್ವಾ? ಡಾಕ್ಟರ್ ಡಿ.ಎಂ. ನಮಸ್ಕಾರ. ಇವರು ಡಿಜಿಟಲ್ ಮಾಧ್ಯಮ ಅಂತೇಳಿ ಬೆಂಗಳೂರಿಂದ ಬಂದಾರ್ರಿ. ಡಿಜಿಟಲ್ ಮಾಧ್ಯಮ ಅಂತೇಳಿ ಯೂಟ್ಯೂಬ್ ಚಾನಲ್ ಇದೆ. ಎಲ್ಲ ನಾಡಿನ ಸಾಂಸ್ಕೃತಿಕ ಮತ್ತು ಐತಿಹಾಸಿಕ ಪರಿಚಯ ಮಾಡಿಕೊಡ್ತಾರೆ. ಇವರು ಡಿ.ಎಂ. ಹಿರೇಮಠ ಅಂತೇಳಿ ಇಲ್ಲಿನ ಕ್ಯೂರೇಟ್ರು. ಇವರು ನಂದಿನಿ ಅಂತೇಳಿ. ಹೊರಗಿಂದ ತೊಗೊಂಡ್ರೆ ಹಿಂಗೆ ಮೇಲಿಂದ ತಗೊಂಡಿದ್ದೀವಿ ಸರ್. ಸರಿ, ಒಳ್ಳೆಯದು. ಈ ಟ್ರಸ್ಟ್ನ ಯಾವಾಗ ಆರಂಭ ಮಾಡಿದ್ದೆ ಸರ್? ಇಲ್ಲಿ ಆರಂಭ ಮಾಡಿರೋದು ಏನಿದೆ ಅಂದರೆ, ನಿಮಗೆ ಕರ್ನಾಟಕ ಸರ್ಕಾರ ಬೇಂದ್ರೆ ಭವನ ದಿನಾಂಕ 31/1/1999 ಸಂಜೆ 6 ಗಂಟೆಗೆ ಇದು ಏನಾಯ್ತಂದರೆ, ಇದು ಶಿಲಾನ್ಯಾಸವಾಯಿತು, ಸಮರ್ಪಣಾ ಇದು ಏನ್ರಿ. ಬೇಂದ್ರೆ ಭವನ ದಿನಾಂಕ 30 ಗಂಟೆಗೆ ಇಲ್ಲಿ ಇವರೆಲ್ಲ ಸೇರಿ ಇದನ್ನು ಮಾಡಿದರು. ಇದು ಮುಖ್ಯವಾಗಿ ಪ್ರಾರಂಭವಾದದ್ದು 1993ರಲ್ಲಿ ಬೇಂದ್ರೆ ಭವನ ಮಾಡೋಕ್ಕಿಲ್ಲಿದೆ ನೋಡಿ. 8-12 ಶಿಲಾನ್ಯಾಸ ಆಗ್ತೈತಿ. ಇದು 99ಕ್ಕೆ 2000 ಅಷ್ಟೊತ್ತಿಗೆ ಈ ಭವನ ಬರ್ತದೆ. ನೆಲ ಮಹಡಿ ಮೇಲೆ ಮ್ಯೂಸಿಯಂ ಇದೆ, ಆಮೇಲೆ ಗ್ರಂಥಾಲಯ ಇದೆ ಏನ್ರಿ. ಪಕ್ಕದಲ್ಲಿ ಬೇಂದ್ರೆ ಅವರು ವಾಸ ಮಾಡಿದ ಮನೆ ಇದೆ ಏನ್ರಿ. ಮುಖ್ಯಮಂತ್ರಿ ಅವರಿಂದ ಶಿಲಾನ್ಯಾಸ ವೀರಪ್ಪ ಮೊಯ್ಲಿಯವರು ಮುಖ್ಯಮಂತ್ರಿಗಳಿರುವಾಗಲೇ ಅದು ಆದದ್ದು. ಆವಾಗ ಕನ್ನಡ ಸಂಸ್ಕೃತಿ ಇಲಾಖೆಗೆ ನಮ್ಮ ಇವರು ಯಾರಪ್ಪ ಎಚ್ ವಿಶ್ವನಾಥ ಇಲ್ಲೇ ಕನ್ನಡ ಎಚ್ ವಿಶ್ವನಾಥ ಅವರು ಶ್ರೀಮತಿ ನಾಗಮ್ಮ ಕೇಶವಮೂರ್ತಿಗಳ ಮುಖ್ಯ ಅತಿಥಿಗಳಾಗಿ ಬಂದಿದ್ದರು. ಇದು ಉದ್ಘಾಟನೆ ಆಯಿತು, ಆವಾಗಲೇ ನೋಂದಣಿ ಆಯಿತು ಏನ್ರಿ. ಸರ್, ಇದು ಜಾಗ ಬೇಂದ್ರೆಯವ್ರ ಮನೆಗೆ ಸೇರಿದ್ದ? ಬೇಂದ್ರೆಯವ್ರ ಮನೆಗೆ ಸೇರಿದ್ದು. ಬೇಂದ್ರೆಯವ್ರ ಮನೆಗೆ ಸೇರಿದ್ದು. ಟೋಟಲ್ ಎಷ್ಟು ಎಕರೆ ಇದೆ ಈ ಜಾಗ? ಈ ಟೋಟಲ್ 6 ಗುಂಟೆ ಜಾಗ ಇದೆ. 6 ಗುಂಟೆ ಜಾಗ ಇದೆ. ಓಕೆ, ಬೇಂದ್ರೆಯವರ ನೆನಪುಗಳನ್ನ ನೀವು ನಮಗೆ ಹೇಳ್ಬೇಕು. ಹೇಳೋಣ ಬರ್ರಿ. ಎಷ್ಟು ವರ್ಷದಿಂದ ಇಲ್ಲೇ ನಾನು 1917 ಡಿಸೆಂಬರ್ 20ಕ್ಕೆ ನಾನು ಇಲ್ಲಿ ಅಧ್ಯಕ್ಷನಾಗಿ ಇದರ ಒಂದು ಚಾರ್ಜನ್ನು ನಾನು ತೊಗೊಂಡಿದ್ದೇನೆ. 1917 ಅಲ್ಲ, ಸಾರಿ, 2017. ಓಕೆ, ನಾನು 1917 ಇಲ್ಲ 2017ಕ್ಕೆ ನಾನು ಅಧ್ಯಕ್ಷನಾಗಿ ತೊಗೊಂಡಿದ್ದೇನೆ, ಚಾರ್ಜ್ ತೊಗೊಂಡಿರೋದು. ಇಲ್ಲೆಲ್ಲ ಕೆಲವೊಂದು ಚಿತ್ರಗಳನ್ನ ಅಂಟಿಸಿದ್ದೀರಾ, ಮತ್ತೆ ಫೋಟೋಸ್ ಇದೆ. ಇದು ಏನಿದೆ ಮೇಲೆ ಹೋದರೆ ನಿಮ್ಗೆ ಅದು ಸಂಪೂರ್ಣವಾಗಿರ್ತಕ್ಕಂಥ ನಿಮಗೆ ಇಲ್ಲಿ ಏನಿದೆ ಅಂತಂದರೆ, ಇದು ಸಭಾಭವನ. ಇದು ಯಾವುದೇ ಕಾರ್ಯಕ್ರಮ ನಡೆದ್ರೆ ಇಲ್ಲೇ ಕಾರ್ಯಕ್ರಮ ನಡೀತಾ ಇದೆ. ಇಲ್ಲಿ ಮೇಲೆ ಗ್ರಂಥಾಲಯ ಇದೆ ಏನ್ರಿ. ಮತ್ತು ಏನೆಲ್ಲ ಕಾರ್ಯಕ್ರಮಗಳು ಮಾಡ್ತೀವಿ ಅಂದರೆ, ಬೇಂದ್ರೆ ಭಾವಗೀತೆಗಳು ನಿರಂತರವಾಗಿ ಪ್ರತಿ ತಿಂಗಳಿಗೆ ಹೀಗೆಲ್ಲ ಕಾರ್ಯಕ್ರಮಗಳು ನಡೀತದೆ. ಇದು ಬೆಳದಿಂಗಳ ನೋಡ ಅನ್ನುವಂಥ ಒಂದು ಬಯಲು ಬೆಳದಿಂಗಳ ಇದು ಇದೆ. ಅಲ್ಲಿ ಬೆಳದಿಂಗಳ ನೋಡ ಅನ್ನುವಂಥದ್ದೂ ಒಂದು ಕಾರ್ಯಕ್ರಮ ನಡೀತಾ ಇದೆ. ಏನು ಬೆಳದಿಂಗಳ ನೋಡ ಅನ್ನುವಂಥ ಭಾವಗೀತೆಗಳು ಅಂದ್ರೆ ಕುಣಿಯೋಣ ಬಾರ ಅನ್ನುವಂಥ ಅವ್ರಿಗೇನು ಭಾವಗಳ ಹಾಡುಗಳದವು ಅವು ಎಲ್ಲವೂ ಹಾಡೋದಕ್ಕೆ ಬರುವಂಥ ತಾಳ, ರಾಗ, ಲಯವನ್ನು ಒಳಗೊಂಡಿರ್ತಕ್ಕಂಥದ್ದು. ಎಲ್ಲ ಕವನಗಳಿಗೂ ಏನು ಮಾಡ್ತಾರಂತಂದ್ರೆ ರಾಗ ಸಂಯೋಜನೆಯನ್ನು ಮಾಡಿ ಬೇರೆ ಬೇರೆ ತಂಡಗಳವರು ಬಂದು ಪ್ರತಿ ತಿಂಗಳ ಹಾಡುವಂಥ ಕೆಲಸವನ್ನು, ಭಾವಗೀತೆ ಕಾರ್ಯಕ್ರಮವನ್ನು ನಡೆಸಿಕೊಡ್ತಾ ಇದೆ. ಕಲಾವಿದರು ಬರ್ತಾರೆ ರಾಜ್ಯದಿಂದ. ಎಲ್ಲ ಕಲಾವಿದರು, ಯುವ ಕಲಾವಿದರಿಗೆ ಹೆಚ್ಚು ನಾವು ಏನು ಮಾಡಿದ್ದೇವೆ ಅಂದರೆ ಅವಕಾಶಗಳನ್ನು ಒದಗಿಸಿಕೊಟ್ಟಿದ್ದೇವೆ. ಮತ್ತು ಬೇಂದ್ರೆಯವರ ಹೆಸರಿನಲ್ಲಿ ಜನವರಿ 31 ಅವರು ಹುಟ್ಟುಹಬ್ಬದ ದಿನದಂದು, ಅವರು 1896 ಜನವರಿ 31ಕ್ಕೆ ಅವ್ರ ಜನನ ಆಗ್ತದೆ ಏನ್ರಿ. ಅವರು ಆ ನೆನಪನ್ನು ಇಟ್ಟುಕೊಂಡು ನಾವು ಪ್ರತಿ ವರ್ಷ ಏನು ಮಾಡ್ತೀವಿ ಅಂದರೆ, ಬೇಂದ್ರೆ ರಾಷ್ಟ್ರೀಯ ಪ್ರಶಸ್ತಿ ಅಂತ ಒಂದು ಪ್ರಶಸ್ತಿಯನ್ನು ಕೊಡ್ತೀವಿ. ಆ ಪ್ರಶಸ್ತಿ 1 ಲಕ್ಷ ರೂಪಾಯಿ ಮೊತ್ತದ ಅದು ಪ್ರಶಸ್ತಿ. ಅದು
ಓಕೆ. ಏನ್ರಿ ನಾಡಿನ ಗಣ್ಯ ಸಾಹಿತಿಗಳಿಗೆ, ನಾಟಕಕಾರರಿಗೆ, ಬರಹಗಾರರಿಗೆ, ಕಾದಂಬರಿಕಾರರಿಗೆ, ವಿಮರ್ಶಕರಿಗೆ, ಕವಿಗಳಿಗೆ ಹೀಗೆ ಆ ಪ್ರಶಸ್ತಿಗಳನ್ನು ಕೊಟ್ಕೊಂಡು ಬಂದಿರತಕ್ಕಂಥದ್ದುಂಟು. ಈ ಟ್ರಸ್ಟ್ ಮಾಡಿದಾಗ್ಲಿಂದಲೂ ಕೂಡ ಟ್ರಸ್ಟ್ ಮಾಡಿದಾಗ್ಲಿಂದ ಮೊದಲ ಏನಿತ್ತಂದ್ರೆ 10,000 ಇತ್ತು, 25,000 ಆಯಿತು, 50,000 ಆಯಿತು. ನಂತರದಲ್ಲಿ 1,00,000 ರೂಪಾಯಿ ಮೊತ್ತವನ್ನು ಈಗ ನಾವು ಕೊಡ್ತಾ ಇದ್ವಿ. ಸಾಹಿತ್ಯಕ್ಕೆ ಒಂದು ರೀತಿ ಪ್ರೋತ್ಸಾಹ ಧನ ಅಂತ ಹೌದು ಖಂಡಿತವಾಗಿಯೂ. ಓಕೆ. ಖಂಡಿತ. ಇಲ್ಲಿ ಎಲ್ಲರೂ ಕೂಡ ಬರ್ಬೋದು, ಭೇಟಿ ನೀಡಬಹುದು ಸಾರ್ವಜನಿಕರೆಲ್ಲ. ಹೌದೌದು, ಇದೆಲ್ಲ ಇದಕ್ಕೆ ಸರ್ಕಾರದ ಸ್ವತ್ತು ಅಂದಮೇಲೆ ಸಾರ್ವಜನಿಕರ ಸ್ವತ್ತೇ ಇದು. ಯಾರ್ದು ಇಂಡಿವಿಜುವಲ್ ಏನು ಇರಂಗಿಲ್ಲ ಇಲ್ಲಿ. ಇದು ಯಾವಾಗ ಕರ್ನಾಟಕ ಸರ್ಕಾರ ಎಲ್ಲ ನಾಡಿನಲ್ಲಿ ಸುಮಾರು 21 ಟ್ರಸ್ಟ್ಗಳಿದ್ದಾವೆ. 21 ಸಾಹಿತಿಗಳದು ಅಂದರೆ ಜೆ ಶಿವರುದ್ರಪ್ಪ ಅವ್ರದ್ದಿದೆ, ಏನ್ರಿ ಕುವೆಂಪು ಅವ್ರದ್ದಿದೆ, ಬೇಂದ್ರೆ ಅವ್ರದ್ದಿದೆ, ಪೂತಿನ ಅವ್ರದ್ದಿದೆ, ಮತ್ತು ಮಲ್ಲಿಕಾರ್ಜುನ ಟ್ರಸ್ಟ್ BM ಶ್ರೀ ಅವ್ರದ್ದಿದೆ. ಹೀಗೆ ಇವು ಏನಿದಾವೆ ಅಂದರೆ ಒಟ್ಟು 21 ಟ್ರಸ್ಟ್ಗಳು. ಧಾರವಾಡದಲ್ಲಿ 5 ಟ್ರಸ್ಟ್ಗಳಿದ್ದಾವೆ. ಧಾರವಾಡದಲ್ಲಿ ಏನಿದೆ ಅಂದರೆ ಮಲ್ಲಿಕಾರ್ಜುನ್ ಮನ್ಸೂರ್ ಟ್ರಸ್ಟ್ ಇದೆ, ಏನ್ರಿ ಬಸವರ ರಾಜ್ಗುರು ಟ್ರಸ್ಟ್ ಇದೆ, ಮತ್ತು ಬೇಂದ್ರೆ ಟ್ರಸ್ಟ್ ಇದೆ, ಆಲು ವೆಂಕಟರಾಯ್ ಟ್ರಸ್ಟ್ ಇದೆ, ಏನ್ರಿ ಹೀಗೆ ಏನಿದಾವೆ ಅಂತಂದರೆ ಧಾರವಾಡದಲ್ಲೇ ಪ್ರಮುಖವಾಗಿ 5 ಟ್ರಸ್ಟ್ಗಳು ಕೆಲಸ ಮಾಡ್ತಾ ಇದ್ದಾವೆ. ಅದಕ್ಕೆ ಸರ್ ಹೇಳೋದು ಧಾರವಾಡ ಅನ್ನೋದು ಸಾಹಿತಿಗಳ ತವರೂರು ಅಂತ. ಹೌದು. ಧಾರವಾಡ ಸಂಗೀತ, ಸಾಹಿತ್ಯ, ನೃತ್ಯ, ಕಲೆ ಇದೆಲ್ಲದಕ್ಕೂ ಬಹಳ ಖ್ಯಾತಿಯನ್ನು ಪಡೆದುಕೊಂಡಿರ್ತಕ್ಕಂಥ ಒಂದು ಸ್ಥಳ ಇದು. ಸರಸ್ವತಿಯ ನೆಲವೀಡು ಅಂತಲೇ ಇದು ಹೇಳ್ತಕ್ಕಂಥದ್ದು, ಮತ್ತು ವಿದ್ಯಾ ಕೇಂದ್ರ ಅಂತಲೇ ಪೂರ್ವ ಕಾಲದಿಂದ ಅದು ಏನಿದೆ ಅಂತ ಹೇಳಿದರೆ ಇದು ಗುರುತಿಸ್ಕೊಂಡು ಬಂದಿರತಕ್ಕಂಥ ಒಂದು ಪ್ರದೇಶ ಇದು. ಆಡು ಭಾಷೆಯಲ್ಲಿ ಹೇಳ್ತಾರಲ್ಲ, ಇಲ್ಲಿ ನಿಂತ್ಕೊಂಡು ಒಂದು ಕಲ್ಲೊಡೆದ್ರೆ ಅದು ಎಲ್ಲ ಕವಿ ಮೇಲೇನೆ ಬೀಳ್ತದೆ ಅನ್ನುವಂಥ ಒಂದು ಹೇಳಿಕೆ ಏನ್ರಿ ಅಂದ್ರೆ ವಾಚನಾಲಯ ನೋಡಿ ಬನ್ನಿ. ಇಲ್ಲಿ ಬಹಳಷ್ಟು ಏನು ನಡೀತಾ ಇದೆ, ಬೇಂದ್ರೆ ಸಾಹಿತ್ಯ ಕುರಿತು ಸಂಶೋಧನೆ ನಡೀತಾ ಇದೆ. ನಮ್ಮದು ಸಂಶೋಧನಾ ಕೇಂದ್ರ ಇದೆ, ಏನ್ರಿ. ಮತ್ತು ಈ ಟ್ರಸ್ಟ್ ಇದು ರಾಷ್ಟ್ರಮಟ್ಟದ ರಾಷ್ಟ್ರೀಯ ಟ್ರಸ್ಟ್ ಇದು, ಏನ್ರಿ. ಇಲ್ಲಿ ನಾವು ಬೆಂಗಾಲಿ ಕವಿಗೂ 1 ವರ್ಷ ಪ್ರಶಸ್ತಿಯನ್ನು ಕೊಟ್ಟಿದ್ದೇವೆ. ಅಂದರೆ ಕೇವಲ ಕರ್ನಾಟಕದವ್ರಿಗಂತ ಮೀಸಲಿಲ್ಲ. ಮೊದಲ ಇದಕ್ಕೆ ಅಧ್ಯಕ್ಷರಾಗಿರ್ತಕ್ಕಂಥವ್ರು ಏನು ಮಾಡಿದ್ದಾರೆ ಅಂದರೆ ಬಂಗಾಲಿ ಕವಿಗೂ ಪ್ರಶಸ್ತಿಯನ್ನು ಕೊಟ್ಟಿರ್ತಕ್ಕಂಥದ್ದು ಉಂಟು. ಇವೆಲ್ಲ ಏನಿದಾವೆ ಅಂದರೆ ಬೇಂದ್ರೆಯವರ ಸಂಪೂರ್ಣ ಕವನ ಸಂಕಲನಗಳದವು, ಮತ್ತು ಕನ್ನಡ ಸಾಹಿತ್ಯದ ಇತರ ಎಲ್ಲ ಸಾಹಿತ್ಯವು ಇಲ್ಲೇನಿದೆ ಅಂದರೆ ವ್ಯವಸ್ಥೆಯನ್ನು ಮಾಡಿದೆ. ಓಕೆ. ಬೇಂದ್ರೆ ಅವರು ಬರೆದಿದ್ದಂತಹ ಎಲ್ಲ ಪುಸ್ತಕಗಳು ಇಲ್ಲಿ ನೋಡ್ಬೋದು, ಸಂಕಲನಗಳೆಲ್ಲ ಇಲ್ಲಿ ನೋಡ್ಬೋದು. ಇಲ್ಲಿ ನೋಡಿ, ಇಲ್ಲಿದಾವೆ ನೋಡ್ರಿ, ಇಲ್ಲಿದೆ ಯಕ್ಷಿ ಏನ್ರಿ, ಸ್ಪಂದನ, ಚೈತನ್ಯದ ಪೂಜೆ, ಬೇಂದ್ರೆ ಅಲ್ಲಿ ಬೇಂದ್ರೆ ಇಲ್ಲಿ ಏನಿದೆ ಅಂದರೆ ಉದ್ಧಾರ ಇದೆ, ಚೈತ್ಯಾಲಯ ಇದೆ, ಏನ್ರಿ. ಇಲ್ಲಿ ಮೇಲೆ ಪರಾಕಿ ಇದೆ, ಗರಿ ಇದೆ, ಸಖಿಗೀತ ಇದೆ, ಮೇಘದೂತ ಇದೆ, ಏನ್ರಿ, ಬಾಲಬೋಧೆ, ಏನ್ರಿ. ಹೀಗೆ ಒಲವೇ ಇವೆಲ್ಲ ಏನು ಮಾಡಿದ್ದಾರೆ ಬೇರೆ ಬೇರೆ ಸಂಕಲನಗಳನ್ನು ಒಳಗೊಂಡಿರ್ತಕ್ಕಂಥದ್ದು ಇದು. ದ.ರಾ. ಬೇಂದ್ರೆ ಅವರ ಒಂದು ಸಮಗ್ರ ಸಾಹಿತ್ಯವನ್ನ ನಾವಿಲ್ಲಿ ನೋಡಬಹುದು. ಒಟ್ಟು ಜೊತೆಗೆ ಬೇಂದ್ರೆ ಅವರು ಅವಾಗ ಹೆಂಗಿದ್ರು ಸರ್? ಇಲ್ಲಿದೆ ನೋಡಿ, ಇದೆ ನೋಡಿ, ಎಷ್ಟು ಲಕ್ಷಣವಾಗಿದ್ದಾರೆ. ಅಪ್ಪಟ ಉತ್ತರ ಕರ್ನಾಟಕ. ಹೌದು. ಇಲ್ಲಿ ಏನಿತ್ತಂದ್ರೆ ಇದು ಇಲ್ಲೇ ಧಾರವಾಡ ಒಂದಿಟ್ಟು ಮರಾಠಿ ಕಲ್ಚರ್ ಇದ್ರ ಅರ್ಥ ಏನಂತಂದ್ರೆ ಧಾರವಾಡ ಪೇಶ್ವೆ ಆಡಳಿತದಲ್ಲಿ ಬರ್ತಕ್ಕಂಥ ಪ್ರದೇಶ ಆಗಿರೋದ್ರಿಂದ ಇಲ್ಲಿ ಸ್ವಾತಂತ್ರ್ಯ ಪೂರ್ವದಲ್ಲೇ ಮರಾಠಿ ಶಾಲೆಗಳೇ ಇದ್ದವು. ಆಮೇಲೆ ನಂತರದಲ್ಲಿ ಏನು ಮಾಡಿದ್ದಾರೆ ಅಂದರೆ ಡೆಪ್ಯೂಟಿ ಚನ್ನಬಸಪ್ಪನಂಥವರು ಬಂದ ಮೇಲೆ ಆಲೂರು ವೆಂಕಟರಾಯರಂಥವರು, ಬೇಂದ್ರೆ ಅವರು, ಇವರೆಲ್ಲ ಏನು ಮಾಡಿದ್ದಾರೆ ಅಂದರೆ ಕನ್ನಡದ ಶಾಲೆಗಳು ಬರಬೇಕು, ಇದು ಕನ್ನಡದ ಪ್ರದೇಶ, ಇದಕ್ಕೆ ಕನ್ನಡ ಏಕೀಕರಣಕ್ಕಾಗಿ ಹೋರಾಟ ಮಾಡಿರ್ತಕ್ಕಂಥದ್ದು ನಿಮಗೆಲ್ಲ ಗೊತ್ತಿರುವಂಥ ಸಂಗತಿ. ಕರ್ನಾಟಕ ಏನಾಗಬೇಕಂದ್ರೆ ಅಖಂಡವಾಗಿರ್ತಕ್ಕಂಥ ಕರ್ನಾಟಕ ಬರೇ ಅವಾಗ ಭಾರತ ದೇಶ ಕರ್ನಾಟಕ ದೇಶ ಅಂತನೂ ಹೇಳ್ತಾ ಇದ್ದರು, ನಿಮಗೆ ಗೊತ್ತಿರ್ಬೋದು, ಏನ್ರಿ. ಆ ಹಿನ್ನೆಲೆಯಲ್ಲಿ ಕರ್ನಾಟಕ ಬರೇ ಈಗ ಅದು ಏಕೀಕರಣ ಆದಮೇಲೆ ಒಂದು ಸೀಮಾರೇಖೆಯನ್ನು ಹಾಕಿರ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ಈಗ ಆ ಸೀಮಾರೇಖೆ ಏನಿದೆ ಅಂತಂದರೆ ಸ್ವಾತಂತ್ರ್ಯ ನಂತರ 1956 ಏನ್ರಿ, ಆ ಸಂದರ್ಭದಲ್ಲಿ ಏನಾಯಿತು ಅಂದರೆ ಏಕೀಕರಣ ಆದಮೇಲೆ ಇದಕ್ಕೆ ಒಂದು ಕನ್ನಡದ ಪ್ರದೇಶ ಅದಕ್ಕೆ ಒಂದು ಗಡಿಯನ್ನು ನಿರ್ಧರಿಸಿದರು. ಏನಿದೆ ಅಂದರೆ
ಇದು ಗರಿ ಅನ್ನಂಥ ಈ ಪುಸ್ತಕದಲ್ಲಿ ಏನಿದೆ ಅಂದರೆ ನರಬಲಿ ಅನ್ನುವಂಥ ಒಂದು ಪದ್ಯವನ್ನು ಕವಿಗಳು ಬರೀತಾರೆ. ಸ್ವಾತಂತ್ರ್ಯ ಪೂರ್ವದಲ್ಲಿ ಆ ಒಂದು ಕವನವನ್ನು ಬರೆದಿದ್ದಕ್ಕೆ ಅವ್ರಿಗೇನಾಗ್ತದೆ ಅಂದ್ರೆ ಜೈಲು ಶಿಕ್ಷೆ ಆಗ್ತದೆ ಬೇಂದ್ರೆ ಅವರಿಗೆ. ಆ ಜೈಲು ಶಿಕ್ಷೆ ಅವ್ರಿಗೆ ಹಿಂಡಲ್ಗಾ ಜೈಲಿಗೆ ಹಾಕ್ತಾರೆ. ಎಷ್ಟು ದಿನ ಇರ್ತಾರೆ ಅಲ್ಲಿ? 1 ತಿಂಗಳ ಕಾಲ ಇರ್ತಾರೆ ಅವರು. ಅಂದಾಜು ಅವ್ರಿಗೆ ಎಷ್ಟು ವಯಸ್ಸಾಗಿತ್ತು ಅವಾಗ? ಅವರು ಇನ್ನೂ ಬಹಳ ಯಂಗ್ ಏಜ್. ಒಂದು ನಿಮಿಷ. ಈ ನರಬಲಿ ಕವನವನ್ನು ಬರೀತಾರೆ. ಏನೇ ರಚನೆ ಮಾಡಿದ್ರು ಅದು ಪ್ರತಿಯೊಂದು ಯಾವ ಇಸ್ವಿಯಲ್ಲಿ ನಾನು ಕವನವನ್ನು ಬರೆದಿದ್ದೇನೆ ಅನ್ನೋದನ್ನು ಇಲ್ಲಿ ಕೋಟ್ ಮಾಡ್ತಾ ಇದ್ದಾರೆ. 1930 ಹೇಳ್ತಾ ಇದ್ದಾರೆ. ಭಾವ ಬಿಡುಗಡೆ ಹಾಗೂ ನರಬಲಿ ಕುರಿತು. ಇದು 1930ರಲ್ಲಿ ರಚನೆ ಆಗಿರ್ತಕ್ಕಂಥದ್ದು, ಸ್ವಾತಂತ್ರ್ಯ ಪೂರ್ವದಲ್ಲಿ. ಆ ನರಬಲಿ ಪದ್ಯದಲ್ಲಿ ಆ ಕವನವನ್ನು ಬರೆದಿದ್ದಕ್ಕೆ ಬ್ರಿಟಿಷ್ ಸರ್ಕಾರದವರು ನಮ್ಮ ಸರ್ಕಾರವನ್ನು ದೂಷಿಸಿ ಕವನವನ್ನು ಬರೆದಿದ್ದೀರಿ ಅಂತ ಹೇಳಿ ತಿಳ್ಕೊಂಡು ಬೇಂದ್ರೆ ಅವರನ್ನು ಅರೆಸ್ಟ್ ಮಾಡಿಕೊಂಡು ಹಿಂಡಲ್ಗಾ ಜೈಲಿಗೆ ಹಾಕ್ತಾರೆ. ಹಿಂಡಲ್ಗಾ ಜೈಲು ಹಾಕಿದ್ರೂ ಕೂಡ ಅವ್ರಿಗೆ ಬಿಡುಗಡೆಯಾಗಿ ಅವರನ್ನು ಏನು ಮಾಡ್ತಾರೆ ಅಂದ್ರೆ ಇಲ್ಲಿ ನಜರ್ಬಂದ್ ಕೈದೆ ಅಂತ ಹೇಳಿ ತಿಳ್ಕೊಂಡು ಮುಗದ ಗ್ರಾಮದಲ್ಲಿ ಒಂದು ಮನೆಯಲ್ಲಿ ಅವ್ರನ್ನ ನಜರ್ಬಂದ್ ಕೈದೆ ಅಂತ ಹೇಳಿ ತಿಳ್ಕೊಂಡು ಅವ್ರನ್ನ ಅಲ್ಲಿ ಇಡ್ತಾರೆ. ಅಂದ್ರೆ ಒಬ್ಬ ಪೊಲೀಸ್ ಅವರಿಗೆ ಸದಾ ಅವರ ಬೆಂಗಾವಲಾಗಿ ಇರ್ತಾರೆ. ಅವರು ಸ್ವತಂತ್ರವಾಗಿ ಇರ್ತಾರೆ ಅಲ್ಲಿ. ಆ ಮನೆಯಲ್ಲಿ ಇದ್ರೂ ಕೂಡ ಪೊಲೀಸ್ ಕಾವಲಿನಲ್ಲಿ ಸ್ವತಂತ್ರವಾಗಿ ಮುಗುದದಲ್ಲಿ ಗೃಹ ಬಂಧನ ನಜರ್ಬಂದ್ ಕೈದಿ ಅಂದ್ರೆ ಗೃಹ ಬಂಧನ ಸ್ವತಂತ್ರವಾಗಿ ಇರ್ತಾರೆ. ಆದರೆ ಪೊಲೀಸ್ ಒಂದು ಕಾವಲಿನಲ್ಲಿ ಇರಬೇಕು. ಅವರು ಅಲ್ಲೇ ಎಲ್ಲಿ ಬೇಕಾದಲ್ಲಿ ಅಲ್ಲಿ ಅಡ್ಡಾಡ್ಬೋದು. ಆ ಪ್ರದೇಶದಲ್ಲಿ ಒಂದು ಒಳ್ಳೆಯ ಅದನ್ನು ಮುಗುದಕ್ಕೆ ನೀವು ಹೋದ್ರೆ ಅಲ್ಲೆಲ್ಲ ನೋಡ್ಬೋದು. ಹಳೆ ಮನೆ ಇದೆ ಮತ್ತು ದೊಡ್ಡದು ಕೆರೆ ಇದೆ. ಅಲ್ಲಿ ಒಂದು ಹನುಮಂತಿಯವ್ರ ಗುಡಿ ಇದೆ. ಅಲ್ಲಿ ಅವ್ರು ಏನು ಮಾಡ್ತಿದ್ರು ಅಂದ್ರೆ ಪ್ರತಿನಿತ್ಯ ಆ ಗುಡಿಗೆ ಹೋಗಿ ಆರಾಧನೆಯನ್ನು ಮಾಡಿ ಅವರು ಅಲ್ಲೇ ಕೂತ್ಕೊಂಡು ಕವನಗಳನ್ನು ರಚನೆ ಮಾಡ್ತಕ್ಕಂಥದ್ದು ಅವರಲ್ಲಿ ಕೆಲಸ ಮಾಡ್ತಾ ಇದ್ರು. ಎಷ್ಟು ದಿನಗಳಿಗೆ ಬಿಡುಗಡೆ ಆದ್ರು? ಎಷ್ಟು ದಿನಕ್ಕೆ ಬಿಡುಗಡೆ ಆದ್ರು? ಅದನ್ನ ನನಗೆ ಅದು ಐಡಿಯಾ ಹೇಳ್ಬಿಡಿ. ಕವಿಗಳದ್ದು ಏನು ಮಾಡಿದೆ ಅಂತಂದರೆ ಇಲ್ಲಿ ವಿಮರ್ಶೆ ಅವು ಏನ್ರಿ ಕಾದಂಬರಿ ಅದಾವು. ಇವೆಲ್ಲವನ್ನು ಏನಿದೆ ಅಂತಂದರೆ ಗ್ರಂಥಾಲಯದಲ್ಲಿ ಇಲ್ಲಿ ಎಲ್ಲರೂ ಭಾಳಷ್ಟು ಜನ ವಿದ್ಯಾರ್ಥಿಗಳು KS IAS ಓದ್ತಕ್ಕಂಥ ವಿದ್ಯಾರ್ಥಿಗಳು ಬರ್ತಾರೆ. ಮತ್ತು ಕನ್ನಡದಲ್ಲಿ ಸಂಶೋಧನೆ ಮಾಡುವಂಥ ವಿದ್ಯಾರ್ಥಿಗಳು ಇಲ್ಲಿ ಬಂದು ಗ್ರಂಥಾಲಯವನ್ನು ಬಳಸಿಕೊಳ್ತಾರೆ. ಕರೋನಾ ಅವಧಿ ಕಾಲದಿಂದ ಒಂದು ಸ್ವಲ್ಪ ಏನಾಗಿದೆ ಅಂದರೆ ಹಿನ್ನಡೆಯಾಗಿದೆ ಅಂತಂದ್ರೆ ಅದು ಎಲ್ಲ ಲಾಕೌಟ್ ಆಯಿತು ವರ್ಷಗಟ್ಟಲೆ. ಹೀಗಾಗಿ ಸ್ವಲ್ಪ ಕೊರತೆ ಆಗಿದೆ. ಮತ್ತು ಇಲ್ಲಿ ಸಂಶೋಧನಾ ಕೇಂದ್ರ ಇದೆ. PhD ವಿದ್ಯಾರ್ಥಿಗಳು ಇಲ್ಲಿ PhD ಮಾಡ್ತಾ ಇದ್ದಾರೆ. ಹಂಪಿ ಕನ್ನಡ ವಿಶ್ವವಿದ್ಯಾನಿಲಯ ಒಂದು ಸಂಲಗ್ನತೆಯಲ್ಲಿ ಇಲ್ಲಿ PhD ವಿದ್ಯಾರ್ಥಿಗಳು ಸಂಶೋಧನೆಯನ್ನು ಮಾಡ್ತಾರೆ. ಸರ್, ಕೆಲವೊಂದು ಫೋಟೋಸ್ ಇದೆ ಬೇಂದ್ರೆ ಅವರು ಭಾಷಣ ಮಾಡಿದಂಥದ್ದಾಗಿರ್ಬೋದು. ಹಾಂ ಅಲ್ಲಿ ಅವು ಎಲ್ಲ ಮೇಲೆ ಏನಿದಾವೆ ಅಂತಂದ್ರೆ ನಿಮಗೆಲ್ಲ ನೋಡೋದಕ್ಕೆ ಪೂರ್ಣ ವಿವರಣಾತ್ಮಕವಾಗಿರ್ತಕ್ಕಂಥ ಹೇಳಿಕೆಯನ್ನು ಇಟ್ಟುಕೊಂಡು ಅಲ್ಲೇ ಭಾವಚಿತ್ರಗಳದಾವೆ. ನೀವು ಅದನ್ನು ನೋಡಿದರೆ ನಿಮ್ಗೆ ಅದೆಲ್ಲ ಸಂಪೂರ್ಣ. ಅಲ್ಲಿ ಊಟ ಮಾಡ್ತಾ ಇದ್ರಲ್ಲ, ಅದು ಎಲ್ಲಿ ಸರ್? ಬೇಂದ್ರೆ ಅವ್ರ ಜೊತೆ? ಬೇಂದ್ರೆ ಅವ್ರ ಮನೆಯಲ್ಲೇನೆ ಅದು. ಏನ್ರಿ ಅವರೆಲ್ಲ ಯಾರೋ ಅವ್ರ ಜೊತೆ ಊಟ ಮಾಡ್ತಾರೆ? ಅವ್ರು ಯಾರು? ಪಾಂಡುರಂಗ ಬೇಂದ್ರೆ ಅವರು, ಅವ್ರ ಮಗ ಇದ್ದಾರೆ. ಉಳಿದವರು ನನಗದು ಇದು ಇಲ್ಲ, ನನಗೆ ಗೊತ್ತಿಲ್ಲ ಅದು. ಇಲ್ಲಿ ಮೇಲೆ ಮ್ಯೂಸಿಯಮ್ಗೆ ಹೋದ್ರೆ ಅಂದರೆ ಮೇಲೆ ಮ್ಯೂಸಿಯಂ ಮಾಡಿದ್ದೀರಾ? ಹೌದು, ಬೇಂದ್ರೆ ಅವರ ಸಾಹಿತ್ಯ ಮೇಲಿದೆ. ಏನು ಮಗ ಪಾಂಡುರಂಗ ಏನಿದ್ದಾರಲ್ಲ, ಪಾಂಡುರಂಗ ಬೇಂದ್ರೆ ಅವರ ಮಗಳು ಪುನರ್ವಸು ಅಂತ. ವಾಮನ್ ಬೇಂದ್ರೆ ಅವರು ಇಲ್ಲೇ ಕಿಟ್ಲ ಕಾಲೇಜಿನಲ್ಲಿ ಕನ್ನಡ ಪ್ರಾಧ್ಯಾಪಕರಾಗಿ ಕೆಲಸ ಮಾಡಿದರು. ಸಾಕಷ್ಟು ಬೇಂದ್ರೆ ಅವರು ಸಾಹಿತ್ಯವನ್ನು ಅವರು ಪ್ರಕಟ ಮಾಡಿದರು. ಸಮಗ್ರ ಕಾವ್ಯವನ್ನು ಕೂಡ ಅವರು ಏನು ಮಾಡಿದರು ಅಂದರೆ ಬೇಂದ್ರೆ ಅವರ ಎಲ್ಲ ಗೀತೆಗಳನ್ನು ಅವರು ಮತ್ತು K. ಶರ್ಮಾ ಅಂಥೇಳಿ ಹುಬ್ಬಳ್ಳಿಯಲ್ಲಿ ಇದ್ದಾರೆ. ಅಲ್ಲಿ ಅವರು ಕೂಡ ಏನಂದರೆ ಬೇಂದ್ರೆ ಕುಟೀರ ಅನ್ನುವಂಥದ್ದನ್ನೇ ಮಾಡಿ ಬಹಳಷ್ಟು ನಿಮಗೇನು ಸಿಗ್ತದೆ ಅಂದರೆ
ನಮ್ಮಲ್ಲಿಕ್ಕಿಂತ ಹೆಚ್ಚು ಸಾಹಿತ್ಯ ನಿಮ್ಗೆ ಅಲ್ಲಿ ಬೇಂದ್ರೆ ಕುಟೀರಕ್ಕೆ ಹೋದರೂ ಸಿಗ್ತದೆ. ಹುಬ್ಬಳ್ಳಿಯಲ್ಲಿ ಏನು. ಪ್ರಿಯ ವೀಕ್ಷಕರೇ, ನಮ್ಮ ಕರುನಾಡಿನ ಸಾಹಿತ್ಯ, ಸಂಸ್ಕೃತಿ, ವಿಶೇಷ ವ್ಯಕ್ತಿಗಳ ಸಂದರ್ಶನವನ್ನು ತಪ್ಪದೇ ವೀಕ್ಷಿಸಿ. ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ನ ಕ್ಲಿಕ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನು ತಪ್ಪದೇ ತಿಳಿಸಿ. ಡಿಜಿಟಲ್ ಮಾಧ್ಯಮ ಎಲ್ಲಾ ಸಾಮಾಜಿಕ ಜಾಲತಾಣದಲ್ಲೂ ಲಭ್ಯವಿದೆ. ಸ್ವತಂತ್ರ ಪತ್ರಿಕೋದ್ಯಮವನ್ನು ಬೆಂಬಲಿಸಿ. ಧನ್ಯವಾದಗಳು.